ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥದ್ದು ತಂಬಿಟ್ಟನ್ನ ಆರತಿ. ಈ ತಂಬಿಟ್ಟನ್ನ ಆರತಿ ಮಾಡೋದು ಹೇಗೆ, ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಮಾಡಿರೋಂಥದ್ದು ಅಕ್ಕಿ ತೊಳೆದು ಹಾಕಿ ಹಿಟ್ಟು ಮಾಡಿಕೊಂಡು ಅದರಿಂದ ಮಾಡಿರೋವಂಥದ್ದಲ್ಲ, ಅಂಗಡಿಯಿಂದ ತಂದಿರೋಂಥ ಅಕ್ಕಿ ಹಿಟ್ಟಿನಿಂದ ಮಾಡಿರೋವಂಥದ್ದು. ಮದುವೆ, ಮುಂಜಿ, ಮನೆ ದೇವರ ಜಾತ್ರೆ ಅಥವಾ ಮನೆಯಲ್ಲಿ ಮನೆ ದೇವರ ಪೂಜೆ, ಗೌರಿ, ವರಮಹಾಲಕ್ಷ್ಮಿನ ಕೂಡಿಸಿದಾಗ ಈ ರೀತಿ ಮನೆಯಲ್ಲಿ ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಈ ರೀತಿ ತಂಬಿಟ್ಟನ್ನ ಮಾಡ್ಕೊಳ್ಬಹುದು. ತುಂಬಾ ಸುಲಭವಾಗಿ ಮಾಡೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತೀನಿ. ಈ ಕಲರ್ ನೋಡಿದ್ರೇನೆ ನೀವು ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿ ಮಾಡೋವಂಥದ್ದು. ಈ ತಂಬಿಟ್ಟನ್ನ ಈಗ ಮಾಡೋದು ಹೇಗೆ, ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ. ತಂಬಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಲೋಟ ಅಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ಇದನ್ನ ಈಗ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ನಲ್ಲಿ ನಾನು ಈ ಕಡಲೆ ಬೀಜನ ಹುರ್ಕೊಳ್ತೀನಿ. ಈಗ ನೋಡಿ ಕಡಲೆ ಬೀಜ ಹುರ್ಕೊಂಡಿದ್ದಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸಿ ಇಟ್ಕೊಳ್ತೀನಿ. ಈಗ ಇಲ್ಲಿ ಅರ್ಧ ಲೋಟ ಅಷ್ಟು ಹುರಿಗಡಲೆಯನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗಾಗೋ ತನಕ, ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳೋಣ. ಈಗ ಕಡಲೆ ಪಪ್ಪನ್ನು ಕೂಡ ಹುರ್ಕೊಂಡಿದ್ದಾಗಿದೆ. ನೋಡಿ, ಈ ರೀತಿ ಹಿಡಿದ್ರೆ ಹಿಡಿಗೆ ಬಿಸಿ ಆಗಬೇಕು, ಅಷ್ಟು ಮಾತ್ರ ಆಗಬೇಕು. ತುಂಬ ಕೆಂಪಗಾಗೋ ತನಕ ಹುರ್ಕೊಳ್ಳೋದೇನು ಬೇಡ. ಈಗ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಅರ್ಧ ಲೋಟ ಅಷ್ಟು ತುರಿದಿರೋ ಅಂಥ ಒಣಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇದನ್ನು ತುಂಬ ಉರಿ ಕಡಿಮೆ, ಅಂದರೆ ಸಿಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಸೀದು ಹೋಗ್ಬಿಡುತ್ತೆ. ನೀವು ಒಣಕೊಬ್ಬರಿ ಬೇಕಾದ್ರೆ ಇನ್ನು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ. ಒಣಕೊಬ್ಬರಿ ಹುರ್ಕೊಂಡಿದ್ದಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ತುಂಬ ಕೆಂಪಗಾಗೋ ತನಕ ಹುರ್ಕೊಳ್ಳೋಕೆ ಹೋಗಬೇಡಿ. 1 ರಿಂದ 1.5 ನಿಮಿಷ ಹುರ್ಕೊಂಡ್ರೆ ಸಾಕು. ಅದು ಕಡಿಮೆ ಊರಿನಲ್ಲೇ ಹುರ್ಕೊಳ್ಬೇಕು ಇದನ್ನು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಈಗ 1 ಲೋಟ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಅಂಗಡಿಯಿಂದ ತಂದಿರೋ ಅಂಥ ಅಕ್ಕಿ ಹಿಟ್ಟು. ಅಂದರೆ ನಾನು ಯಾವುದೇ ರೀತಿ ಅಕ್ಕಿನ ತೊಳೆದು ಹಾಕಿ ಒಣಗಿಸಿ ಮಿಲ್ಗೆ ಹಾಕಿಸ್ಕೊಂಬಂದು ಆ ರೀತಿ ಮಾಡಿರೋದೇನೆಲ್ಲ, ಅಂಗಡಿಯಿಂದ ತಂದಿರೋ ಅಂಥ ಅಕ್ಕಿ ಹಿಟ್ಟನ್ನೇ ಡೈರೆಕ್ಟಾಗಿ ಇಲ್ಲಿ ಬಳಸ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಕೂಡ ಅಷ್ಟೇ ಉರಿ ಕಡಿಮೆ ಇಟ್ಕೊಂಡು ಸಿಮ್ನಲ್ಲೇ ಹುರ್ಕೊಳ್ಬೇಕಾಗುತ್ತೆ. ಘಮ್ ಅಂತ ಪರಿಮಳ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣ. ಈಗ ನೋಡಿ, ಅಕ್ಕಿ ಹಿಟ್ಟನ್ನು ಹುರ್ಕೊಂಡಿದ್ದಾಗಿದೆ. 4 ನಿಮಿಷದವರೆಗೂ ಸಿಮ್ನಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಈ ರೀತಿ ಮುಟ್ಟಿದ್ರೆ ಬಿಸಿ ತಾಕಬೇಕು ಕೈಗೆ, ಅಷ್ಟು ಬಿಸಿ ಆಗಬೇಕು. ಅಂದರೆ ತುಂಬ ಕೆಂಪಗೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಂದರೆ ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ ಆದಷ್ಟು. ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಹುರಿದಿದ್ದಂಥ ಕಡಲೆ ಬೀಜ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಇಲ್ಲಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪುಡಿ ಮಾಡ್ಕೊಳ್ತೀನಿ. ಅಂದರೆ ತುಂಬ ನೈಸಾಗಿ ಏನು ಪುಡಿ ಆಗೋದು ಬೇಡ, ಅರ್ಧಂಬರ್ಧ ಆ ರೀತಿ ತಡಿ ಪುಡಿ ಆಗಾದರೆ ಸಾಕು. ಈ ಕಡಲೆ ಬೀಜದ ಜೊತೆನೆ ಇವಾಗ ಹುರಿದಿದ್ದಂಥ ಒಣಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಈಗ ನೋಡಿ, ಪುಡಿ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಅರ್ಧಂಬರ್ಧ ಪುಡಿ ಆದರೆ ಸಾಕು. ಈಗ ಇದನ್ನು ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಜಾರ್ಗೆ ಈಗ ಹುರಿದಿದ್ದಂಥ ಹುರಿಗಡಲೆಯನ್ನು ಹಾಕ್ಕೊಳ್ತಿದ್ದೀನಿ. 5 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ತಿದ್ದೀನಿ. ಈಗ ಇದೆರಡನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಈ ಬಟ್ಲಿಗೆ ಆಗಲೇ ನಾನು ಹುರಿದಿದ್ನೆಲ್ಲ ಅಕ್ಕಿ ಹಿಟ್ಟು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕಡಲೆ ಬೀಜ ಮತ್ತು ಒಣಕೊಬ್ಬರಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಹುರಿಗಡಲೆ ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಈ ಮಿಶ್ರಣಕ್ಕೆ ಇವಾಗ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಇದಿಷ್ಟು ಈಗ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ. ಬೆಲ್ಲನ ಕರಗಿಸಿ ಹಾಕ್ಕೊಳ್ಳೋಕೆ ಮುಂಚೆ ಈ ರೀತಿ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಈಗ ಇದಕ್ಕೆ ಬೆಲ್ಲ ಕರಗಿಸಿ ಹಾಕ್ಕೊಳ್ಳೋಣ. 1 ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟದಷ್ಟೇ ಬೆಲ್ಲನ ತೊಗೊಂಡಿದ್ದೀನಿ. ಈಗ ಈ ಬಟ್ಲಿಗೆ ಹಾಕ್ಕೊಳ್ತಿದ್ದೀನಿ. 1 ಲೋಟ ಬೆಲ್ಲಕ್ಕೆ 1/4 ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಈಗ ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಬೆಲ್ಲ ಪೂರ್ತಿಯಾಗಿ ಕರಗಿದ್ರೆ ಮಾತ್ರ ಸಾಲದು. ಕರಗಿದ್ದಾದ್ಮೇಲೆ ಉರಿನ ಸಿಮ್ನಲ್ಲಿ ಇಟ್ಕೊಂಡು 1-2 ನಿಮಿಷ ಈ ಪಾಕನ ಕುದಿಸ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಪಾಕನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ತಂಬಿಟ್ಟಿನ ಹಿಟ್ಟು, ಅದರೊಳಗಡೆ ಸೋದಿಸ್ಕೊಳ್ಳೋಣ. ತುಂಬ ಬಿಸಿ ಇರುತ್ತೆ. ಇದನ್ನು ಒಂದು ಸ್ಪೂನು ಅಥವಾ ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಹದ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಹೇಳಿ. ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ,
ಕರೆಕ್ಟ್ ಹದದಲ್ಲಿದೆ. ಈಗ ಒಂದು 5 ನಿಮಿಷ ಇದನ್ನು ಹೀಗೆ ಬಿಡೋಣ. ಒಂದು 7ರಿಂದ 8 ನಿಮಿಷದವರೆಗೂ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ. ಕೈಗೆ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ತಿಲ್ಲ, ಚೆನ್ನಾಗಾಗಿದೆ. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಆರತಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳೋಣ. ಅದೇ ನೀವು ಚಿಕ್ಕ ಚಿಕ್ಕದಾಗಿ ಕೂಡ ಆರತಿಗಳನ್ನು ಮಾಡ್ಕೊಳ್ಬಹುದು. ಈಗ ಮಧ್ಯದಲ್ಲಿ ಅಲ್ಲೇ ತುಪ್ಪದ ಬತ್ತಿ ಇಡಲಿಕ್ಕೆ ಈ ರೀತಿ ಒಂದು ಸಣ್ಣ ಹೋಲನ್ನು ಮಾಡ್ಕೊಳ್ತಿದ್ದೀನಿ. ತಂಬಿಟ್ಟು ಈಗ ಸದ್ಯಕ್ಕೆ ಸ್ವಲ್ಪ ಮೆತ್ತಗಿದೆ, ಇದು ನಿಧಾನವಾಗಿ ಗಟ್ಟಿಯಾಗುತ್ತೆ. ಇದೇ ರೀತಿ ಉಳಿದದ್ದನ್ನು ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ ತಂಬಿಟ್ಟು ಮತ್ತು ತಂಬಿಟ್ಟಿನ ಆರತಿ ಎರಡು ಸಿದ್ಧವಾಗಿದೆ. ಈಗ ಎಲ್ಲದಕ್ಕೂ ಹೂಬತ್ತಿಯನ್ನು ಹಾಕಿ ಇಟ್ಟಿದ್ದೀನಿ. ನೀವು ಯಾವಾಗ ಆರತಿ ಮಾಡ್ತೀರೋ ಆವಾಗ ಇದಕ್ಕೆ ತುಪ್ಪನ ಹಾಕ್ಕೊಳ್ಳಿ. ಹಾಗೆ ತಂಬಿಟ್ಟಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಸುತ್ತೂ ಹೂವನ್ನು ಸುತ್ತಬಿಟ್ಟು ದೇವರಿಗೆ ಆರತಿಯನ್ನು ಮಾಡಬೇಕಾಗುತ್ತೆ. ಜಾತ್ರೆಗಳಲ್ಲಿ ಅಂದರೆ ಊರು ಜಾತ್ರೆ ಆದಾಗ ದೇವರಿಗೆ ಆರತಿ ಮಾಡ್ತೀವಿ, ಮನೆಗಳಲ್ಲಿ ಮನೆ ದೇವ್ರಿಗೆ ಆರತಿ ಮಾಡ್ತೀವಿ. ಮದುವೆ ಮುಂಜಿ ಇಂಥ ಸಮಾರಂಭಗಳಲ್ಲಿ ಮದುವೆಗೆ ಮುಂಚೆ ಅಥವಾ ಉಪನಯನಕ್ಕೆ ಮುಂಚೆ ಮನೆ ದೇವರಿಗೆ ಆರತಿ ಮಾಡುವಾಗ ಈ ರೀತಿ ತಂಬಿಟ್ಟನ್ನು ಮಾಡ್ಕೊಳ್ತೀವಿ. ಹಾಗೆ ತಂಬಿಟ್ಟಿನ ಆರತಿಯನ್ನು ಮಾಡ್ಕೊಳ್ತೀವಿ. ಹಾಗೆಯೇ ಮನೆಗಳಲ್ಲಿ ಹೆಣ್ಣು ದೇವರ ಪೂಜೆಗಳನ್ನು ಮಾಡಬೇಕಾದ್ರೆ, ಈಗ ವರಮಹಾಲಕ್ಷ್ಮಿ ಅಥವಾ ಗೌರಿ ಈ ರೀತಿ ಹಬ್ಬಗಳಲ್ಲಿ ಕೂಡ ನಾವು ಹೀಗೆ ತಂಬಿಟ್ಟಿನ ಆರತಿಯನ್ನು ಮಾಡ್ಕೊಳ್ತೀವಿ. ಈ ರೀತಿ ಸುಲಭವಾಗಿ ಮಾಡ್ಕೊಳ್ಬೋದು. ಅಕ್ಕಿ ತೊಳೆದು ಹಾಕಿ ಮಾಡ್ಕೊಳ್ಬೇಕು ಅಂತೇನಿಲ್ಲ, ಅಕ್ಕಿ ಹಿಟ್ಟಿನಿಂದನೇ ಈ ರೀತಿ ಮಾಡ್ಕೊಳ್ಬೋದು. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಬೇರೆಯವರು ಕೂಡ ಈ ರೆಸಿಪಿ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.